ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೈರುಚಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ರೀ. ಇವತ್ತು ನಾವ್ ಏನ್ ಮಾಡಕತ್ತೀವಪ್ಪ ಅಂತಂದ್ರ ನಾವ್ರಿ ರೈಸ್ ರೆಸಿಪಿ ಅದ್ರ ಜೊತೆ ರೈತ ಮಾಡತ್ತೀವ್ರಿ. ಈ ರೈಸ್ ಎಂತಿ ಸ್ವಲ್ಪ ಡಿಫ್ರೆಂಟ್ ಆಗ್ರಿ. ಯಾಕಂದ್ರೆ ಮುಂಜಾನೆ ನಾಷ್ಟಾಗೂ ತಿನ್ಬೋದು, ಲಂಚ್ ಬಾಕ್ಸ್ಗೆ ಕೊಡ್ಬೋದ್ರಿ, ರಾತ್ರಿ ಊಟಕ್ಕೂ ಮಾಡ್ಬೋದು, ಅಥವಾ ಯಾರೇ ಮನಿಗ್ ಬಂದಾಗ ಗೆಸ್ಟ್ ಮನಿಗ್ ಬಂದಾಗ ಸ್ಪೆಷಲ್ ಆಗಿ ಮಾಡ್ಬೋದ್ರಿ. ಅಷ್ಟು ಮಸ್ತ್ ರೈಸ್ ಐತ್ರಿ ಇವತ್ತ. ಆಮೇಲೆ ಒಂದ ತರ ತಿಂತಂದ್ರೂ ನಿಮ್ಗೆ ಬೇಸರ ಆಗಿರ್ತೈತಿ. ಇವತ್ತೊಂದು ಸಿಂಪಲ್ ಆಗಿ ಮತ್ತು ಬೇರೆ ವಿಧಾನದಾಗ್ರಿ ಅತಿ ಮಸ್ತ್ ಆಗಿ ನಾವು ಒಂದು ರೈಸ್ ರೆಸಿಪಿಯನ್ನ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲ್ರಿ ನೀವೇನ್ರಿ ನಮ್ಮ ಅಮ್ಮ ಮಗನ ಕೈರುಚಿಯನ್ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂತಂದ್ರ ತಪ್ಪಲಾರ್ದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಹಂಗಾದ್ರ ಇವತ್ತಿನ ರೈಸ್ ರೆಸಿಪಿಯನ್ನ ಶುರು ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾವ ಮೊದ್ಲಿಗೆ ಅಂತಿ ಬಾಸ್ಮತಿ ಅಕ್ಕಿ 1.5 ಕಪ್ ತಗೊಂಡಿವು. ಅವನ್ನ ಒಂದ್ಸಲ ಚೆನ್ನಾಗಿ ತೊಳೆದಂತಿ ಅವನ್ನ ನೀರಾಗ ಒಂದ್ 20 ನಿಮಿಷ ನೆನೆ ಇಟ್ಟಿವ್ ನೋಡ್ರಿ. ನೀವು ಎದ್ರಾಗ ಮಾಡ್ತಿರ್ತಿರಲ್ಲ ಅದ್ರಾಗ ಈ ರೀತಿ ಒಂದು 3 ಕಪ್ ಅಥವಾ 4 ಕಪ್ ನೀರನ್ನ ಹಾಕ್ರಿ. ನೀರಕ್ಕೆ ಹೇಗೆ ಹಾಕಿದೀವಪ್ಪ ಅಂತಂದ್ರೆ ಈಗ ಅನ್ನ ನಾವು ಬಸದ್ ಮಾಡೋದೈತ್ರಿ, ಅದಕ್ಕೆ ಇಲ್ಲಿ ಸ್ವಲ್ಪ ಚಲೋ ತಂಗಿ ನೀರ್ ಕಾಯಿ ನೆನೆಸಿಟ್ಟಂತ ಏನ್ ಬಾಸ್ಮತಿ ಅಕ್ಕಿ ಇದ್ರಲ್ಲ ಅವನ್ನ ಈ ಕುದಿ ನೀರೊಳಗೆ ಹಾಕಿ ಚಂದಂಗೆ ಈಗ ನಾವ ಕುದಿಸ್ಬೇಕ್ರಿ. ಅದಕ್ಕೆ ಒಂದ್ ಸ್ವಲ್ಪ ನೋಡ್ಕೊಂಡು ಇಟ್ಬೇಕು ಅಷ್ಟು ಉಪ್ಪನ್ನ ಹಾಕ್ರಿ. ಈಗ ಏನ್ ಮಾಡ್ರಿ, ಒಂದು ಮಿಕ್ಸರ್ ಜಾರ್ದಾಗ ಒಂದು 5-6 ಹಸಿಮೆಣಸು ಹಂಗ ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನ ಹಾಕ್ರಿ. ಕರಿಬೇವು ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಂಟು ಸಮೇತ ಹಾಕ್ರಿ. ಈಗ ನಾವ್ ಏನ್ ರೈಸ್ ಮಾಡೈತಿರಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರ್ಬೇಕ್ರಿ. ಮ್ಯಾಲ ಒಂದಿಟ ಒಣ ಕೊಬ್ಬರಿಯನ್ನ ಹಾಕಿದೀವಿ. ಈ ಒಂದು ರೈಸಿಗೆ ನೀವು ಕೊತ್ತಂಬರಿ ರೈಸ್ ಅಂತಂದ್ರೂ ನಡೀತೈತ್ರಿ. ಈ ಒಂದು ಜಾಗ ಅಂದ್ರ ಈ ಒಣ ಕೊಬ್ಬರಿ ಸೇರಿಸಿದ್ರಲ್ಲ ಅಲ್ಲಿ ನೀವು ತೆಂಗಿನಕಾಯಿ ಹಾಕಿದ್ರು ಅಟ್ಟ ಚಲೋ ಆಗ್ತೈತ್ರಿ. ಏನ್ ಅನ್ನ ನಾವು ಕುದಿಯಕ್ ಇಟ್ಟಿದ್ದೇವೆ ನೋಡ್ರಿ, ಅದನ್ನ ಪೂರ್ತಿಯಾಗಿ ಈ ರೀತಿ ಬಸ್ಸದ ಒಂದು ಜಾಣಗಿ ಒಳಗ ಬಸ್ಸದ ತಕ್ಕೊಂದ ಇಟ್ಕೊಂಡಿದ್ದೇವೆ. ಈ ಒಂದು ಗಂಜಿಯನ್ನ ನೀವು ಸಣ್ಣ ಹುಡುಗರಿಗೆ ಕೊಡ್ಬೋದ್ರಿ, ಅಥವಾ ಇದರಿಂದ ನೀವು ಬೇಕಾದ ರೆಸಿಪಿ ಮಾಡ್ಬೋದ್ರಿ. ನೀವು ಏನೇನ್ ರೆಸಿಪಿ ಮಾಡ್ತೀರಿ ಅನ್ನೋದು ಅಥವಾ ಅನ್ನದ ಗಂಜಿಯಿಂದ ನೀವೇನ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಹಂಗ ನಾವು ನಿಮ್ಗ ಮತ್ತ ಅಲ್ಲಿನ ಬೇರೆ ಬೇರೆ ಹೇಳ್ತೇವೆ. ನೀರ್ ಹಾಕಲ್ದ ಇದನ್ನ ಎಂತಿ ಹಂಗ ಡ್ರೈ ಆಗಿ ಇದನ್ನ ರುಬ್ಕೊಂಬರಿ. ಈ ರೀತಿಯಾಗಿ ನೀವು ಅದನ್ನ ನೀರ್ ಹಾಕ್ಲಾರ್ದ ಚೆನ್ನಾಗಿ ರುಬ್ಕೊಂಡು ಬರ್ಬೇಕ್ರಿ. ಒಂದು ಕಡಾಯಿಗ ಸ್ವಲ್ಪ ಶೇಂಗಾ ಎಣ್ಣೆ ಕೈ ಇಟ್ರಿ. ಎಣ್ಣೆ ಸ್ವಲ್ಪ ಚಲೋ ಕಾಯಿಲ್ರಿ. ಶೇಂಗಾ ಎಣ್ಣೆ ಇರಲಿಲ್ಲ ಅಂದ್ರೆ ಅಡಿಗೆ ಯಾವ್ದು ಬೇಕಿರಲಿಲ್ಲ ಅದನ್ನ ಹಾಕಿರಿ ನಡೀತೈತಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ರೀ, ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕ್ರಿ. ಅದಾದ ನಂತರ ಸ್ವಲ್ಪ ಸಾಸಿವೆ ಹಂಗ ಸ್ವಲ್ಪ ಜೀರಿಗೆಯನ್ನ ಸೇರಿಸ್ರಿ. ಅವೆಲ್ಲ ಚಟ್ಪಟ ಅನ್ನಕತ್ತಂತ್ಲೆ ಇಲ್ಲಿ ಸ್ವಲ್ಪ ಶೇಂಗಾ ಅನ್ನ ನೀವು ತಗೊಂಬಂದು ಹಾಕ್ರಿ. ಅದಾದ ನಂತರ ಸ್ವಲ್ಪ ಗೋಡಂಬಿ, ನೆಕ್ಸ್ಟ್ ಏನ್ ಮಾಡ್ರಿ, ಸ್ವಲ್ಪ ಹಿಂಗನ್ನ ಹಾಕ್ರಿ, ಅರ್ಧ ಟೀ ಸ್ಪೂನ್ ಅಷ್ಟು. ಆಗಲೇ ನೀವೇನು ರುಬ್ಕೊಂಡ್ ಬಂದಿದ್ರಲ್ಲ ಅಂದ್ರ ಗರಿದು ತರಿ ಆಗಿರಿ ಅದನ್ನ ಇಲ್ಲಿ ನೀವು ಸೇರಿಸ್ಬೇಕ್ರಿ. ಅದ ಕೊತ್ತಂಬರಿ ಮೆಣಸಿಕಾಯಿ ಅದು. ಈ ಒಂದು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಏನತ್ತ ಇದನ್ನಿತ್ತ ನೋಡ್ರಿ ನಾವು ಮಿಕ್ಸ್ಚರ್, ಅದನ್ನ ಚೆನ್ನಾಗಿ ಎಣ್ಣೆ ಒಳಗ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುವಾಡಿ. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಈಗ ಬಿಡಿಬಿಡಿಯಾಗಿ ನಾವು ಚೆನ್ನಾಗಿ ಈ ರೀತಿಯಾಗಿ ಬಸದ್ ಇಟ್ಕೊಂಡಿದ್ದೇವೆ ನೋಡ್ರಿ, ಆ ಒಂದು ಅನ್ನವನ್ನ ಇಲ್ಲಿ ತಗೊಂಬಂದು ಹಾಕಬೇಕು. ಇದ್ರಾಗ ನೀವು ನೋಡ್ರಿ ನಾವು ಎಲ್ಲಕ್ಕೆಲ್ಲ ಹಾಕತ್ತಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟ ಮಾಡ್ಕೊಳಕತ್ತೀವಿ, ಉಳಿದಿದ್ದನ್ನ ತಕ್ಕೊಳತ್ತಿದ್ದೀವಿ. ಈಗ ಈ ಒಂದು ಅನ್ನ ಚೆನ್ನಾಗಿ ಆ ಒಂದು ಮಸಾಲೆ ಕೊಡ್ಕೊಳ್ಳುವಂಗ ಮಿಕ್ಸ್ ಮಾಡಿ.
ಈಗ ಅದ್ರಾಗ ಏನು ಮಾಡಿರಿ, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡಿ ಬಿಡ್ರಿ. ಲಾಸ್ಟಿಗೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಕೊಡ್ತಿರ್ಲ ಅವಾಗ. ಆಮೇಲೆ ಮ್ಯಾಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟ ಉಪ್ಪನ್ನ ಇದ್ರಾಗ ಸೇರಿಸ್ರಿ. ಆಮೇಲೆ ಅದನ್ನ ಮತ್ತೆ ಚಂದಂಗಿ ಮಿಕ್ಸ್ ಕೊಡ್ರಿ. ಈ ಒಂದು ರೈಸ್ ಜೊತೆ ರೈತ ಮಾಡಕಂತ ಹೇಳಿ ನಾವಿಲ್ಲಿ ಮೊಸರನ್ನ ಬೀಟ್ ಮಾಡಿ ತಗೊಂಡಿದ್ದೇವ್ರಿ. ಹಂಗ ಈ ಒಂದು ಬೀಟ್ರೂಟ್ ಅನ್ನ ನಾವಿಲ್ಲಿ ಚಂದಂಗಿ ತಗೊಳಕತ್ತೇವ್ರಿ. ಸ್ಟೀಮ್ ಮಾಡಿ ತಗೊಂಡಂತಹ ಬೀಟ್ರೂಟ್ ಐತ್ರಿ. ಅದ್ರಾಗ ಸ್ವಲ್ಪ ಎಟ್ ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ. ಅದ್ರ ಜೊತೆ ಸಣ್ಣ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿಯನ್ನ ಹಾಕ್ರಿ. ಬರೀ ಒಂದು ಹಸಿ ಮೆಣಸಿನ್ಕಾಯಿ ಆದ್ರೆ ಸಾಕ್ರಿ. ಆಮೇಲೆ ನೋಡ್ಕೊಂಡು ಎಟ್ ಬೇಕೋ ಅಷ್ಟ ಉಪ್ಪನ್ನ ಹಾಕ್ರಿ. ಅದಾದ ನಂತರ ಕಟ್ ಮಾಡ್ಕೊಂಡಂತಹ ಸೌತೆಕಾಯಿಗಳನ್ನ ಹಾಕ್ರಿ. ಈಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಗಿಸ್ಬೇಡಿ. ನೀವ ನೋಡ್ಬೋದ್ರಿ, ಮುದುದ್ರಾಗಿ ಬಹಳ ಮಸ್ತಾಗಿ ಈ ಒಂದು ರೈಸ್ ರೆಸಿಪಿ ತಯಾರಾಗೈತ್ರಿ. ಇನ್ನ ಸರ್ವ್ ಮಾಡು ಬರ್ರಿ. ನೋಡಿರಿ, ನೀವು ಬಹಳ ಮಸ್ತ್ ಆಗಿರುವಂತಹ ಈ ಒಂದು ಕೊರಿಯಂಡರ್ ಫ್ಲೇವರ್ ಅಥವಾ ಕೊತ್ತಂಬರಿ ಫ್ಲೇವರ್ ಫುಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ರೈಸ್ ರೀ ನಾವು ನಿಮ್ಗ ಅತಿ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀವಿ. ಈಗ ನೋಡ್ರಿ, ನೀವ ರೈಸ್ ಮಾಡೋದ ನೋಡ್ರಿ, ಅದ್ರ ಜೊತೆ ಎಂತಿ ರೈತ ಮಾಡೋದು ನೋಡ್ರಿ. ಈ ರೈಸ್ ಮಾಡ್ಬೇಕಾದ್ರೆ ಎಂತಿ ಉದುರಂಗೆ ಅಣ್ಣ ಎಂತಿ ಮಾಡ್ಕೊಂಡ ನೀವು ಇದೇ ತರ ರೈಸ್ ಮಾಡ್ಕೋಬಹುದು, ಅಥವಾ ನಿಮಗ್ ಬೇರೆ ತರ ಬೇಕಂದ್ರ ನೀವು ಬೇರೆ ತರನು ಮಾಡ್ಕೋಬಹುದು. ರೈಸ್ ಮಾಡೋದ ಇಷ್ಟ ಆತಂದ್ರೆ ಎಂತಿ ಅದನ್ನು ಎಂತಿ ಕಮೆಂಟ್ ನಾಗ ತಿಳಿಸೋದ ಮರಿಬೇಡ್ರಿ. ನಿಮ್ ಕಮೆಂಟ್ ಓದಕ್ಕ ನಮಗೂ ಖುಷಿ ಆಗತ್ತೆ. ಹಂಗ ಈ ರೀತಿ ಈ ಒಂದು ಸಿಂಪಲ್ ಆಗಿರುವಂತಹ ಮುಂಜಾನೆ ನಾಷ್ಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ಬಹುದಂತಹ ರೈಸ್ ಅನ್ನ ನೀವು ತಪ್ಪಲಾದ ಟ್ರೈ ಮಾಡ್ತೀರಿ ಅನ್ನೋದು ನಮ್ಮ ಆಶಯ. ಹಂಗಾದ್ರ ಹಿಂಗ ಇನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಮ್ಮ ಮಗಿನ ಕೊಯ್ರ್ಚಿ ಮತ್ತು ಸವಿರ್ಚಿ ಸೊಬಗನ್ನ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಮತ್ತೊಂದು ಮಸ್ತ್ ಆಗಿರುವಂತಹ ರೆಸಿಪಿ ಜೊತೆ ನಾವು ಬರ್ತೀವಿ ಅಂತ ಹೇಳ್ತಾ ನೆನಪಿರ್ಲಿ, ಇದು ಸವಿರುಚಿಯ ಸೊಬಗಿನ ಅಮ್ಮ ಮಗನ ಕೈರುಚಿ. ಧನ್ಯವಾದಗಳು, ನಮಸ್ಕಾರ.